ನಮಸ್ಕಾರ ಮನಿ ನನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಮ್ಯೂಚುವಲ್ ಫಂಡ್ಗಳ ಮೇಲೆ ಹಾಕುವ ಟ್ಯಾಕ್ಸ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಕಚೇರಿಯಲ್ಲಿ ಆದಾಯ ತೆರಿಗೆ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ರವಿ ಅವರು ಸಲ್ಲಿಸಬೇಕಾಗಿದೆ. ಈ ದಾಖಲೆಯನ್ನು ಕೊಡದೇ ಇದ್ದರೆ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ. ಆದರೆ ಈಗ ರವಿ ಬಳಿ ಇನ್ವೆಸ್ಟ್ ಮಾಡೋದಕ್ಕೆ ಹಣ ಇಲ್ಲ. ಹೀಗಾಗಿ ಇಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಇಟ್ಟಿರತಕ್ಕಂಥ ಹಣವನ್ನು ಇಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂದರೆ ELSSನಲ್ಲಿ ಅವರು ಇನ್ವೆಸ್ಟ್ ಮಾಡಬೇಕಿದೆ. ELSSನಲ್ಲಿ ಹೂಡಿಕೆ ಮಾಡಿದರೆ ಸೆಕ್ಷನ್ 80C ಅಡಿಯಲ್ಲಿ ಡಿಡಕ್ಷನ್ ಆಗುತ್ತೆ. ಅಂದರೆ ಒಂದು ಮ್ಯೂಚುವಲ್ ಫಂಡ್ನಿಂದ ಇನ್ನೊಂದಕ್ಕೆ ಸ್ವಿಚ್ ಮಾಡಿದರೆ ಕ್ಯಾಪಿಟಲ್ ಗೇನ್ಸ್ ಅನ್ವಯ ಆಗುತ್ತದೆಯೇ ಅಂತ ರವಿಯವರಿಗೆ ಖಾತ್ರಿ ಇಲ್ಲ. ಸೊ ಈ ವಿಡಿಯೋದಲ್ಲಿ ರವಿಯವರ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ನೋಡಿ, ಸಾಕಷ್ಟು ಜನ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಹೂಡಿಕೆಯನ್ನು ಮಾಡಿದ ಹಣವನ್ನು ಇನ್ನೊಂದು ಮ್ಯೂಚುವಲ್ ಫಂಡ್ಗೆ ವರ್ಗಾವಣೆ ಮಾಡ್ತಾ ಇರ್ತಾರೆ ಅಥವಾ ಸ್ಕೀಮ್ಗಳನ್ನೇ ಬದಲಾವಣೆ ಮಾಡ್ತಾ ಇರ್ತಾರೆ. ಪ್ರಸ್ತುತ ಸ್ಕೀಮ್ನಲ್ಲಿ ಸಾಕಷ್ಟು ಪ್ರಮಾಣದ ರಿಟರ್ನ್ಸ್ ಬಂದಿಲ್ಲದೆ ಇರೋದಕ್ಕೆ ಮತ್ತು ರಿಸ್ಕನ್ನು ಕಡಿಮೆ ಮಾಡಿಕೊಳ್ಬೇಕು ಎಂಬ ಉದ್ದೇಶಕ್ಕೆ ಜನ ಹೀಗೆ ಮಾಡ್ತಾ ಇರ್ತಾರೆ. ಮ್ಯೂಚುವಲ್ ಫಂಡ್ಗಳನ್ನು ಸ್ವಿಚ್ ಮಾಡೋದು ಅಂದರೆ ನಿಮ್ಮ ಹೂಡಿಕೆಯನ್ನು ಇನ್ನೊಂದು ಸ್ಕೀಮ್ಗೆ ಒಂದೇ ಮ್ಯೂಚುವಲ್ ಫಂಡ್ನ ಹೌಸ್ನ ಒಳಗೆ ವರ್ಗಾವಣೆ ಮಾಡೋದು ಅಂತ ಅರ್ಥ. ಇಕ್ವಿಟಿ ಸ್ಕೀಮ್ನಿಂದ ಇನ್ನೊಂದು ಇಕ್ವಿಟಿ ಸ್ಕೀಮ್ಗೆ, ಇಕ್ವಿಟಿಯಿಂದ ಡೆಟ್ಗೆ ಮತ್ತು ಡೆಟ್ನಿಂದ ಇಕ್ವಿಟಿಗೆ ನೀವು ಸ್ವಿಚ್ ಮಾಡಬಹುದು. ಒಂದು ಫಂಡ್ ಹೌಸ್ನಿಂದ ಇನ್ನೊಂದು ಫಂಡ್ ಹೌಸ್ಗೆ ಹೂಡಿಕೆಯನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ನೀವು ಮೊದಲು ನಿಮ್ಮ ಯೂನಿಟ್ಗಳನ್ನು ರೆಡೀಮ್ ಮಾಡಿಕೊಳ್ಬೇಕು ಮತ್ತು ನಂತರ ಇನ್ನೊಂದು ಫಂಡ್ ಹೌಸ್ನ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡಬೇಕು. ಉದಾಹರಣೆಗೆ, ನೀವು ಮ್ಯೂಚುವಲ್ ಫಂಡ್ ಸ್ಕೀಮ್ನ ಎಯಲ್ಲಿ ಹೂಡಿಕೆ ಮಾಡಿದ್ದೀರಿ ಮತ್ತು ಅದನ್ನು ಬೇರೆ ರೀತಿಯ ಫಂಡ್ ಹೌಸ್ ಸ್ಕೀಮ್ನ ಬಿಗೆ ವರ್ಗಾವಣೆ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಇದಕ್ಕೆ ನೀವು ಮೊದಲು ಸ್ಕೀಮ್ ಎಯಿಂದ ರೆಡೀಮ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಎಲ್ಲ ಯೂನಿಟ್ಗಳನ್ನು ಮಾರಾಟ ಮಾಡಬೇಕು. ಹಾಗೆ ಮಾರಿದ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಆಗ ಇನ್ನೊಂದು ಮ್ಯೂಚುವಲ್ ಫಂಡ್ ಹೌಸ್ನ ಸ್ಕೀಮ್ ಬಿಯಲ್ಲಿ ಹೂಡಿಕೆಯನ್ನು ನೀವು ಮಾಡಬಹುದು. ಮ್ಯೂಚುವಲ್ ಫಂಡ್ ಯೂನಿಟ್ಗಳನ್ನು ಮಾರಾಟ ಮಾಡಿದಾಗ ಕ್ಯಾಪಿಟಲ್ ಗೇನ್ಸ್ಗೆ ತೆರಿಗೆ ಅನ್ವಯ ಆಗುತ್ತೆ. ಒಂದೇ ಫಂಡ್ ಹೌಸ್ನ ಬೇರೆ ಬೇರೆ ಸ್ಕೀಮ್ಗಳಿಗೆ ಟ್ರಾನ್ಸ್ಫರ್ ಮಾಡುವಾಗ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಬರುವುದಿಲ್ಲ. ಬದಲಿಗೆ ಹಣ ಅದೇ ಫಂಡ್ ಹೌಸ್ನ ಇನ್ನೊಂದು ಸ್ಕೀಮ್ಗೆ ಮೂವ್ ಆಗುತ್ತೆ. ಆದರೆ ತೆರಿಗೆಯ ಉದ್ದೇಶಕ್ಕೆ ಇದನ್ನು ಮಾರಾಟ ಅಥವಾ ರಿಡೆಂಪ್ಷನ್ ಅಂತಾನೆ ಪರಿಗಣಿಸಲಾಗುತ್ತೆ. ಅಂದರೆ ಇದಕ್ಕೂ ಕೂಡ ಕ್ಯಾಪಿಟಲ್ ಗೇನ್ಸ್ ತೆರಿಗೆ ಅನ್ವಯಿಸುತ್ತೆ. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ನ ಮೊತ್ತ ಮತ್ತು ವಿಧ ಸ್ಕೀಮ್ನ ರೀತಿ ಮತ್ತು ಹೋಲ್ಡಿಂಗ್ ಅವಧಿಯನ್ನು ಅವಲಂಬಿಸಿರುತ್ತೆ. ಇನ್ನು 12 ತಿಂಗಳುಗಳಿಗಿಂತ ಹೆಚ್ಚು ಕಾಲದವರೆಗೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ LTCG ಅಂತ ಪರಿಗಣಿಸಲಾಗುತ್ತೆ. 12 ತಿಂಗಳಿಗೂ ಹೆಚ್ಚು ಕಾಲದವರೆಗೆ ಇಟ್ಟುಕೊಂಡ ಒಂದು ಇನ್ವೆಸ್ಟ್ಮೆಂಟನ್ನು ಇನ್ನೊಂದು ಸ್ಕೀಮ್ಗೆ ಟ್ರಾನ್ಸ್ಫರ್ ಮಾಡಿದರೆ ಅದಕ್ಕೆ LTCG ಟ್ಯಾಕ್ಸ್ ಬೀಳುತ್ತೆ. ಒಂದು ಹಣಕಾಸು ವರ್ಷದಲ್ಲಿ 1 ಲಕ್ಷ ರೂಪಾಯಿವರೆಗೆ ಲಾಭದ ಮೇಲೆ ತೆರಿಗೆ ಇರೋದಿಲ್ಲ. ಇದಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಲಾಭದ ಮೇಲೆ 10% ತೆರಿಗೆ ಅನ್ವಯ ಆಗುತ್ತೆ. ಹೋಲ್ಡಿಂಗ್ ಅವಧಿ 12 ತಿಂಗಳಿಗಿಂತ ಕಡಿಮೆ ಇದ್ದರೆ ಪ್ರಾಫಿಟನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ STCG ಅಂತ ಪರಿಗಣಿಸಿ 15% ತೆರಿಗೆಯನ್ನು ಅಲ್ಲಿ ವಿಧಿಸಲಾಗುತ್ತೆ. ಇನ್ನು 2023 ಏಪ್ರಿಲ್ 1ರಂದು ಅಥವಾ ನಂತರ ಡೆಟ್ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡಿದರೆ ಹೋಲ್ಡಿಂಗ್ ಪೀರಿಯಡ್ ಎಷ್ಟೇ ಇದ್ದರೂ ಕೂಡ ಇನ್ವೆಸ್ಟ್ಮೆಂಟನ್ನು ಸ್ವಿಚ್ ಮಾಡೋದರಿಂದ ಸಿಗುವ ಪ್ರಾಫಿಟನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೆಯಲಾಗುತ್ತೆ. ಇದನ್ನು ನಿಮ್ಮ ಆದಾಯ ಅಂತ ಪರಿಗಣಿಸಲಾಗುತ್ತೆ. ಇದಕ್ಕೆ ನಿಮ್ಮ ಆದಾಯ ತೆರಿಗೆಯ ಟ್ಯಾಕ್ಸ್ ಸ್ಲ್ಯಾಬ್ಗೆ ಅನ್ವಯ ಆಗುವ ದರದಲ್ಲಿ ತೆರಿಗೆಯನ್ನು ವಿಧಿಸಲಾಗುತ್ತೆ. ಇನ್ನು 2023 ಮಾರ್ಚ್ 31ರಂದು ಅಥವಾ ಅದಕ್ಕಿಂತ ಮೊದಲು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡಿದರೆ ಇಂಡಕ್ಸೇಷನ್ ಬೆನಿಫಿಟ್ ಸಿಗುತ್ತೆ. ಈ ಸ್ಥಿತಿಯಲ್ಲಿ ಮ್ಯೂಚುವಲ್ ಫಂಡ್ ಸ್ಕೀಮ್ನ ಯೂನಿಟ್ಗಳನ್ನು 36 ತಿಂಗಳುಗಳಿಗೂ ಕೂಡ ಹೆಚ್ಚು ಸಮಯದವರೆಗೆ ಇಟ್ಟುಕೊಂಡು ನಂತರ ಇಂಡಕ್ಸೇಷನ್ ಪ್ರಯೋಜನವನ್ನು ತೆಗೆದುಕೊಂಡು ಇನ್ನೊಂದು ಸ್ಕೀಮ್ಗೆ ಸ್ವಿಚ್ ಮಾಡಿದರೆ ಆಗ ಇಂಡಕ್ಸೇಷನ್ನ ಪ್ರಯೋಜನದ ನಂತರ ಉಳಿದ ಲಾಭಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 20% ಅನ್ವಯಿಸುತ್ತೆ. ತೆರಿಗೆ ಹೊರೆಯನ್ನು ಕಡಿಮೆ ಮಾಡೋದಕ್ಕೆ ಈ ಇಂಡಕ್ಸೇಷನ್ ಸಹಾಯ ಮಾಡುತ್ತೆ. ಯೂನಿಟ್ಗಳನ್ನು 36 ತಿಂಗಳುಗಳಿಗೂ ಮೊದಲು ಮಾರಾಟ ಮಾಡಿದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ವಯಿಸುತ್ತೆ ಮತ್ತು ಟ್ಯಾಕ್ಸ್ ಸ್ಲ್ಯಾಬ್ನ ಪ್ರಕಾರ ಲಾಭದ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತೆ. ಓಕೆ, ಇನ್ನು DSP ಇಕ್ವಿಟಿ ಅಪಾರ್ಚುನಿಟೀಸ್ ಫಂಡ್ನಲ್ಲಿ ರವಿ ಹೂಡಿಕೆ ಮಾಡಿದ್ದಾರೆ. ಅದು ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್. DSP ELSS ಸ್ಕೀಮ್ಗೆ ಹೂಡಿಕೆಯನ್ನು ಸ್ವಿಚ್ ಮಾಡೋದಕ್ಕೆ ಈಗ ರವಿ ಬಯಸಿದ್ದಾರೆ. ಅವರ ಹೂಡಿಕೆ 40,000 ರೂಪಾಯಿ ಆಗಿದೆ ಮತ್ತು ಹೋಲ್ಡಿಂಗ್ನ ಅವಧಿ 4 ತಿಂಗಳ ಆಗಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಅವರ ಮೊತ್ತ 44,200ಕ್ಕೆ ಏರಿಕೆ ಆಗಿದೆ. ಅಂದರೆ ರೂಪಾಯಿ 4,200 ರೂಪಾಯಿ ಪ್ರಾಫಿಟ್ ಬಂದಿದೆ.
ಅವರ ಹೂಡಿಕೆ ಇನ್ನೂ 12 ತಿಂಗಳ ಪೂರೈಸಿಲ್ಲ. ಆದ್ದರಿಂದ ಇದರಿಂದ ಬಂದಂತಹ ಗಳಿಕೆಯನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಪರಿಗಣಿಸಲಾಗುತ್ತೆ. ಅವರು 4,200 ರೂಪಾಯಿ ಪ್ರಾಫಿಟ್ ಮೇಲೆ 630 ರೂಪಾಯಿ ತೆರಿಗೆಯನ್ನು ಕಟ್ಟಬೇಕು. ಅಂದರೆ 15% ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ನೀವು ಹಣವನ್ನು ಒಂದು ಸ್ಕೀಮ್ನಿಂದ ಇನ್ನೊಂದು ಸ್ಕೀಮ್ಗೆ ವರ್ಗಾವಣೆ ಮಾಡಿದರೂ ತೆರಿಗೆ ಅನ್ವಯ ಆಗುತ್ತೆ. ತೆರಿಗೆಯನ್ನು ಹೊರತುಪಡಿಸಿ ಎಕ್ಸಿಟ್ ಲೋಡ್ ಕೂಡ ಅನ್ವಯಿಸಬಹುದು. ಎಕ್ಸಿಟ್ ಲೋಡ್ ಎಂಬುದು ಒಂದು ರೀತಿಯ ಫೀ ಆಗಿದೆ. ಇನ್ವೆಸ್ಟರ್ ತನ್ನ ಹೂಡಿಕೆಯನ್ನು ಹಿಂಪಡೆದರೆ ಅಥವಾ ಸ್ವಿಚ್ ಮಾಡಿದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯು ಇದನ್ನು ವಿಧಿಸುತ್ತೆ. ಲಾಕ್-ಇನ್ ಅವಧಿಗೂ ಮೊದಲು ತಮ್ಮ ಹೂಡಿಕೆಯನ್ನು ಹೂಡಿಕೆದಾರರು ಬ್ರೇಕ್ ಮಾಡದಂತೆ ತಡೆಯೋದಕ್ಕೆ ಇದನ್ನು ಜಾರಿಗೆ ತರಲಾಗಿದೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.